ಪ್ರೀತ್ಸೆ ಅದು ಹಂಗೆ ಬರಬೇಕು. ಸಿಂಗಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಸರ್ ನುಡಿಸಿದ ಮೇಲಂತೂ ಅದೊಂಥರ ಎಲ್ಲೋ ಒಂದು CD ಕೇಳ್ದಂಗೆ ಇತ್ತು. ಆ್ಯಕ್ಚುಲಿ ವೆರಿ ನೈಸ್ ರೆಂಡರಿಂಗ್. ಇಂದ್ರ ಇದಾನಲ್ಲ, ಅವನು ತಾಳದಲ್ಲಿ ಉಸಿರಾಡ್ತಾನೆ. ಉಪೇಂದ್ರ ಉಸಿರನ್ನ ತಾಳದಲ್ಲಿ ಆಡ್ತಾನೆ. ಸಿಂಗಿಂಗ್ ವಾಸ್ ಬ್ಯೂಟಿಫುಲ್, ಎಕ್ಸಲೆಂಟ್. ನಿಂದೆ ಕೆಲವೊಂದು ಇಂಪ್ರೊವೈಸೇಷನ್ಸ್ ಎಲ್ಲ ಇತ್ತು. ಬಹುಶಃ ಹೇಮಂತ್ ಕೇಳಿದ್ರೆ ಅವನು ಖುಷಿ ಪಡ್ತಾನೆ. ಸೊ ಹಾಗಾಗಿ ಎಕ್ಸಲೆಂಟ್, ವೆರಿ ಗುಡ್ ಬಿಗಿನಿಂಗ್ ಟು ದಿಸ್ ವಂಡರ್ಫುಲ್ ಎಪಿಸೋಡ್. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಅರ್ಜುನ್ ಸರ್. ಇವತ್ತಿನ ಈ ಶೋ ಹೆಂಗೆ ಅನ್ನಿಸ್ತಿದೆ ಅಂದರೆ, ಇಲ್ಲಿಂದ ನೋಡಬೇಕಾದ್ರೆ ಒಂದು ಮ್ಯೂಸಿಕ್ಕಿನ ಡಿಕ್ಷನರಿಯೇ ಒಂದು ಪ್ರೋಗ್ರಾಮ್ ಆಗಿ TV ನಲ್ಲಿ ಟೆಲಿಕಾಸ್ಟ್ ಆಗೋ ಥರ ಇದೆ. ಯಾಕಂದರೆ ಇದರಲ್ಲಿ ಮ್ಯೂಸಿಕ್ ಕಲಿತೀರಾ, ಪ್ರೋಗ್ರಾಮ್ ನೋಡಿ ಕಲ್ತ್ಕೊಳ್ಳಿ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ತಿಳ್ಕೊಬೇಕಾ, ಪ್ರೋಗ್ರಾಮ್ ನೋಡಿ ಕಲ್ತ್ಕೊಳ್ಳಿ. ಜೀವನ ಹೆಂಗೆ ನಡೆಸ್ಬೇಕು, ಮಹಾಗುರುಗಳು ಮಾತಾಡಿದ ಮಾತುಗಳು ಕೇಳಿದ್ರೆ ಸಾಕು. ಮಹಾಗುರುಗಳು ಸಿಂಹ ಇದ್ದಂಗೆ. ಬಟ್ ಏನಂದ್ರೆ ಅವ್ರಿಗೆ ಸಿಂಹಾಸನದ ಮೇಲೆ ಆಸೆ ಇಲ್ಲ. ಯಾಕೆ ಅಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತು, ಸಿಂಹ ಎಲ್ಲಿ ಕೂತ್ಕೊಂಡ್ರು ಸಿಂಹಾಸನನೇ. ಸಿಂಹ ಎಲ್ಲಿ ನಿಂತ್ಕೊಂಡ್ರು ಅದು ಆಸ್ಥಾನ. ಜನ್ಯ ಬಿಕಮ್ ಜನ್ಯ ರಾಗ. ಆ್ಯಂಡ್ ರಾಜಾ ಸರ್ ನುಡಿಸಿದ್ದು ನಮಗೆ ಅಣ್ಣ ಹೇಳ್ದಂಗೆ ಕ್ಯಾಸೆಟ್ ಇವಾಗ ಪ್ಲೇ ಮಾಡ್ದಂಗೆ ಇತ್ತು CD. ಬಟ್ ಏನಂದರೆ ಇದು ಬಂದು ಒಂದು 15-20 ವರ್ಷ ಆದರೂ ಆಗಿದೆ ನನಗೆ ಗೊತ್ತಿರೋಂಗೆ. ಬಟ್ ದ ಟೋನ್ ವಾಟ್ ಈ ಪ್ಲೇಡ್, ಆ ಬ್ರೀದಿಂಗ್, ಆ ಡೈನಾಮಿಕ್ಸ್ ಎಲ್ಲ ಹಾಗೆ ಇದೆ ಅಂದರೆ ಅದು ನಿಜವಾಗ್ಲೂ ಒಬ್ಬ ಜೀನಿಯಸ್ ಮ್ಯೂಸಿಷಿಯನ್ ಕೈಯಲ್ಲಿ ಮಾತ್ರ ಸಾಧ್ಯ. ಹಾಡಿಗೆ ವಯಸ್ಸಾಗಿದೆ, ಬಟ್ ನಿಮ್ಮ ಪ್ಲೇಯಿಂಗ್ಗೆ, ನಿಮ್ಮ ಮ್ಯೂಸಿಕ್ಗೆ ವಯಸ್ಸಾಗಲ್ಲ, ಆಗೋದೂ ಇಲ್ಲ ಸರ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಬೀಯಿಂಗ್ ಹಿಯರ್. ಅಶ್ವಿನ್, ಯು ಆರ್ ಅ ಮ್ಯಾಜಿಷಿಯನ್. ತುಂಬ ಚೆನ್ನಾಗಿತ್ತು, ಎನರ್ಜಿ ಭಾಳ ಚೆನ್ನಾಗಿ ಹಾಡಿದ್ರಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಾನು ಹಾಡು ಮಾಡುವಾಗ ಯೂಶ್ವಲ್ ಆಗಿ ಏನು ಮಾಡ್ತೀವಿ, ಸಿಂಗರ್ಗಳು ಇಂಪ್ರೂವ್ ಮಾಡೋಕ್ಕೆ ಆಗಬಾರ್ದು. ಆ ಥರ ನೀವೆಲ್ಲ ಹಾಗೆಲ್ಲ ನಾವೆಲ್ಲ ಡಿಸೈನ್ ಮಾಡಿ ಇಲ್ಲಿ ಈ ಸಂಗತಿ, ಇಲ್ಲಿ ಈ ಗಮಕ ಎಲ್ಲ ಫಿಟ್ ಮಾಡ್ಬಿಡ್ತೀವಿ. ಅವ್ರು ಬಂದು ಜಾಗ ಎಲ್ಲಿದೆ ಅಂತ ಹುಡುಕ್ಬೇಕು. ಅಷ್ಟು ಜಾಮ್ ಪ್ಯಾಕ್ ಮಾಡಿದೀನಿ ಹಾಡನ್ನ. ಇದ್ರಲ್ಲಿ ಅವನೊಂದು ಔಟ್ ಸ್ವಿಂಗ್ ಹೋಗ್ಬಿಟ್ಟು ಬಂದು ಹಾಡ್ತಾನೆ. ಅದು ಉಪೇಂದ್ರನೇ ಮಾಡಕ್ ಸಾಧ್ಯ. ಇವನ ಆಯ್ಕೆನೇ ಅದ್ಭುತ. ಈ ಶೋಗೆ ಇವನನ್ನು ಆಯ್ಕೆ ಮಾಡಿದ್ವಲ್ಲ, ಅದೇ ಒಂದು ದೊಡ್ಡ ಪ್ಲಸ್ ಪಾಯಿಂಟು. ಆಲ್ ದಿ ವೆರಿ ಬೆಸ್ಟ್ ರಾಜಾ. ಥ್ಯಾಂಕ್ ಯು ಒನ್ಸ್ ಅಗೇನ್. ಮಾಗ್ರಳೆ, ಈ ಹಾಡಿನ ಕಂಪೋಸಿಷನ್ ಹೆಂಗಾಯ್ತು, ಅದ್ರ ಬಗ್ಗೆ ಇದರಲ್ಲಿ ಒಂದು ನನ್ನ ಆತನ ಸ್ನೇಹದ ಒಳ್ಳೆ ಮಾತಿದೆ. ಸೊ ಈ ಟ್ಯೂನ್ ಮಾಡಿದೆ, ರೆಕಾರ್ಡಿಂಗ್ ಆಯಿತು. ಆಗ ರಾಜ ನನ್ನ ಜೊತೆಲಿ ಕೆಲಸ ಮಾಡ್ತಿರಲಿಲ್ಲ, ಬೇರೆ ಅರೇಂಜರ್ ಇದ್ರು, ಜೈಶೇಖರ್ ಅವರು ಎಲ್ಲ ಕುತ್ಕೊಂಡು ಸಾಂಗ್ ಕೆಲಸ ಮಾಡಿದ್ವಿ. ರಾಜನ ಸ್ಯಾಕ್ಸ್ ಬಿಟ್ಸ್ ಎಲ್ಲ ಬರೆದೆ ನಾನು. ಆ ಥರ ಎಲ್ಲ ಬರೆದಿದ್ವಿ. ಸಾಂಗ್ ಎಲ್ಲ ರೆಕಾರ್ಡ್ ಆಯಿತು. ರಾಜ ಸರ್ನ ಕರೆದ್ವಿ, ಮದ್ರಾಸಿಂದ ಬಂದು ಕೂತ್ಕೊಂಡಿದ್ರು. ಸಾಮಾನ್ಯವಾಗಿ 300 ಚಿತ್ರಗಳ ಕೆಲಸ ಮಾಡಿದ ಒಬ್ಬ ಟೆಕ್ನಿಷಿಯನ್. ಈಗ ನಾನಿಲ್ಲದೆ ಹೇಗಿರ್ಬೋದು ಹಾಡು ಅವ್ರದ್ದು ಅಂತ ಯೋಚನೆ ಇರುತ್ತಲ್ವಾ. ಕೂತ್ಕೊಂಡು ಕೇಳಿದ್ರು, ಹಾಡು ಕೇಳುತ್ತೆ, ಸೌಂಡಿಂಗ್ ಇದೇ ಥರ ಇತ್ತು. ಏನ ರಜಾ ಅಂದೆ, ನಾವಿದ್ರೇ ಎಲ್ಲ ನಡೆಯುತ್ತೆ ಅಂತ ನಾವು ತಿಳ್ಕೊತೀವಲ್ಲ, ಅದು ಬಹಳ ತಪ್ಪು. ನಾವಿಲ್ದಿದ್ರು ಎಲ್ಲವೂ ಚೆನ್ನಾಗಿ ನಡೆಯುತ್ತೆ ಅಂತ ದೊಡ್ಡ ಮಾತು. ಒಳ್ಳೇದು ಎಲ್ಲಿದ್ರು ಗುರುಸೋದೇ ರಾಜನ ಮುಖ್ಯ ಲಕ್ಷಣ. ಅದು ಚೆನ್ನಾಗಿತ್ತು ಅಂದ್ರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಷ್ಟೇ. ನೀನು ಎಷ್ಟು ಬಾಯಿ ಬಿಡ್ಕೊಂಡ್ರು ಅದನ್ನ ಒಪ್ಕೊಳ್ಳಲ್ಲ. ಸೊ ಆಮೇಲೆ ಈ ಹಾಡನ್ನು ಅವ್ರು ನುಡಿಸಿದ ಮೇಲೆ ಅದನ್ನು ಇಂಪ್ರೂವ್ ಮಾಡಿದ್ರು ಅವರು. ಈಗ ಕೇಳಿದ್ರಲ್ಲ, ಅದೆಲ್ಲ ಅವ್ರ ಇಂಪ್ರೂವೇಷನ್. ಅಂದರೆ ಬ್ಲೂ ಪ್ರಿಂಟ್ ನಮ್ಮದು, ಬಿಲ್ಡಿಂಗ್ ಅವ್ರದ್ದು. ಆಲ್ ದಿ ವೆರಿ ಬೆಸ್ಟ್ ಅಣ್ಣ. ನಾವು ಮಾತಾಡ್ತಾನೆ ಇರ್ತೀವಿ. ಚೆನ್ನಾಗಿ ಹಾಡಿದೆ. ನಂಬರ್ಸ್, ಗೋ ಫಾರ್ ನಂಬರ್ಸ್. ಥ್ಯಾಂಕ್ ಯು ಮಗಳೇ. ಎಲ್ರು ಕೈ ಎತ್ಬಿಟ್ಟವ್ರೆ, ಜೂರಿ ಮೆಂಬರ್ಸ್ ಕೈ ಆಡ್ಸ್ತಾ ಇದಾರೆ. ಏನಿದು ನೋ ನಂಬರ್ಸ್ ಅಂತೆ. ಗುರುಗಳೇ, ಏನ್ ಗುರುಗಳೇ ಇದು? ಅದೇನು ಮಹಾನ್ ಸಿಂಕ್ರನಿ ಆಗೋಯ್ತು ಅಂತ ನಾನು ಅನ್ಕೊಂಡಿದ್ದು. ಗುರುಗಳ ದರ್ಬಾರ್ ಇದು. ಈ ಮಧ್ಯೆ ಪಾಯಿಂಟ್ ಗೀಂಟು ನಾಟ್ ಮೇಕಿಂಗ್ ಸೆನ್ಸ್. ಹಾಗಾಗಿ ಗುರುಗಳಿಗೆ ಯಾವಾಗ ಅನ್ಸುತ್ತೋ ಅವಾಗ ಗೋಲ್ಡನ್ ಬಜರ್ ಅಂತ ಅವರಿಗೆ ಮಿಸೈಲ್ ತರ ಯಾವಾಗ ಕೊಡ್ತಾ ಇರಬಹುದು. ಬಟ್ ಆದ್ರೆ ಈ ಸಂಚಿಕೆಯಲ್ಲಿ ದೇರ್ ಆರ್ ನೋ ಮಾರ್ಕ್ಸ್, ಜಸ್ಟ್ ಎಂಜಾಯಿಂಗ್ ದ ಮ್ಯೂಸಿಕ್, ಎಂಜಾಯಿಂಗ್ ಹಿಸ್ಟರಿ, ಸೆಲೆಬ್ರೇಷನ್. ಇದು ಒಂದು ಸಂಭ್ರಮ, ಸೆಲೆಬ್ರೇಷನ್ ಆಫ್ ಹಿಸ್ಟರಿ.
ಊರ ಯುವರಾಣಿಯ ಕಲ್ಯಾಣಕ್ಕೆ ತನ್ನ ಹಾಡಿನ ಮೂಲಕವೇ ಶುಭ ಕೋರೋದಕ್ಕೆ ರಾಮಾಚಾರಿ ಒಬ್ರು ಈಗ ವೇದಿಕೆ ಮೇಲೆ ಬರ್ತಿದ್ದಾರೆ. ಸೊ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಬೆಳಗಾವಿಯ ಪವರ್ ಭೂತರಾಮನ ಹಟ್ಟಿಯ ಲೈನ್ ಮ್ಯಾನ್ ಕಿರಣ್ ಪಾಟೀಲ್. ಕಿರಣ್ ಅವರ ಹಾಡಿಗೆ ಜೂರಿ ಕಡೆಯಿಂದ ಸ್ಟ್ಯಾಂಡಿಂಗ್ ಅವೇಶನ್ ಸಿಕ್ಕಿದೆ. ಬಹಳ ಖುಷಿ ಆಗುವಂತ ವಿಷಯ ಅದು. ಈಗ ಗುರುಗಳೇ ನೋಡಿ, ಈ ತರ ಹಾಡ್ಬಿಟ್ರೇನೆ ನಮ್ ಕೆಲಸ ಇರಲ್ಲ, ವಿ ಬಿಕಮ್ ಆಡಿಯನ್ಸ್. ಸ್ಪರ್ಧೆ ಒಳಗಡೆ ನುಗ್ಬಿಟ್ಟಿದ್ದಾರೆ ಕಿರಣ್. ಯು ಬಿಕಮ್ ಅ ಪವರ್ ಹೌಸ್. ತುಂಬಾ ಚೆನ್ನಾಗಿತ್ತು ಕಿರಣ್. ಅಂದ್ರೆ ಒಂದು ಹಾಡನ್ನ ಹೇಗೆ ಕಲ್ತು ಅದನ್ನ ವೇದಿಕೆ ಮೇಲೆ ಹೇಗೆ ನಿಭಾಯಿಸೋದು, ಒಂದು ಶಾಂತತೆಯಿಂದ, ಶ್ರದ್ಧೆಯಿಂದ, ಆಮೇಲೆ ಎಲ್ಲ ರಾಗ ಸಂಯೋಜಕರು ಯಾವ ಥರ ಅದನ್ನು ಕಂಪೋಸ್ ಮಾಡಿದ್ದಾರೆ, ಗಾಯಕರು ಯಾವ ಮೂಡಲ್ಲಿ ಅದನ್ನು ಹಾಡಿದ್ದಾರೆ, ಅದನ್ನು ಶಿಸ್ತಿನಿಂದ ಕಲ್ತು ಅದನ್ನು ನೀನು ಹಾಡಿದ್ಯಾ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನೀನು ಅದನ್ನು ನಿನ್ನ ಶೈಲಿಯಲ್ಲೇ ಹಾಡಿದ್ಯಾ. ಇದು ಬೇಕು, ಇದೇ ಬೇಕು. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಒಂದು ಈ ಮಣ್ಣು ವಾಸನೆ ಇರೋಂತಹ ಮೆಲಡಿಕ್ ವಾಯ್ಸ್ ಅಂತ ಹೇಳ್ಬೋದು ಕಿರಣ್. ನಮ್ಮ ತನದ ಒಂದು ಅರ್ಧಿ ಇದೆ, ಅರ್ಧಿನಲ್ಲೊಂದು ಮೆಲಡಿ ಇದೆ. ಆ ಟೋನ್ ತುಂಬ ರೇರ್ ಕಿರಣ್, ತುಂಬ ರೇರ್. ಅಂದರೆ ಒಂದು ಅರ್ಧಿ ಇದ್ದಾಗ ತುಂಬ ರಫ್ ಸ್ಟ್ರಾಂಗ್ ಆಗಿರುತ್ತೆ, ಮೆಲಡಿ ಹಾಡಿದಾಗ ಬೇರೆ ಥರ ಕೇಳುತ್ತೆ. ಬಟ್ ನಿಂದು ಒಂದು ಬೇರೆನೇ ಏನೋ ಒಂದು ಟೋನ್ ಇದೆ. ಆ್ಯಂಡ್ ಅದರಲ್ಲಿ ಬಹಳಷ್ಟು ಮ್ಯೂಸಿಕಲ್ ಸ್ಟ್ರೆಂತ್ ಕೂಡ ಇದೆ. ಭಾಳ ಚೆನ್ನಾಗಿತ್ತು. ನನಗೆ ಭಾಳ 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 ಇಷ್ಟ ಆಯಿತು ನಿಮ್ಮ ರೀತಿ ಕೂಡ. ಅಂದರೆ ಕೆಲವು ಸತಿ ಹೆಂಗಾಗ್ಬಿಡುತ್ತೆ ಅಂದರೆ ಹಾಡಲ್ಲಿ ಆತ್ಮ ಇರಬೇಕು ಅಂತ ಹೇಳ್ತಾರೆ. ಒಂದು ಆತ್ಮನೇ ಹಾಡಕ್ಕೆ ಸ್ಟಾರ್ಟ್ ಮಾಡ್ದಂಗಿದೆ, ಒಂದು ಪಾಸಿಟಿವ್ ಆತ್ಮ ಹಾಡಕ್ಕೆ ಸ್ಟಾರ್ಟ್ ಮಾಡ್ದಂಗೆ. ಭಾಳ ಖುಷಿ ಆಯ್ತು ಕಿರಣ್. ಥ್ಯಾಂಕ್ ಯು ಕಿರಣ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಅರ್ಜುನ್ ಸರ್. ಹೌದು, ಈ ಹಾಡನ್ನ ಇನ್ನೊಂದು ಅರ್ಧ ಮನೆ ಜಾಸ್ತಿ ಇದ್ರೆ ಕೇಳಿ ಚೆಕ್ ಮಾಡೋಣ. ಅಣ್ಣ ಬಿಡು ವಿನಯ, ಬಿಡು. ನೀನು ಹೆಂಗಿರ್ಬೇಕು ಗೊತ್ತಾ, ಸುಮ್ಮನೆ ಇರೋ ಸುನಾಮಿ ತರ ಇರ್ಬೇಕು. ಕಿರಣ್, ನಿಮ್ಮ ಹಾಡಿಗೆ ಇವತ್ತು ಮಹಾಗುರುಗಳ ಕಡೆಯಿಂದ ಗೋಲ್ಡನ್ ಪಾಸರ್. ಕಳೆದ ವಾರ ಶ್ರೀಕೃಷ್ಣನನ್ನ ನೆನೆದು ಹಾಡಿದಂತ ಈ ಹುಡುಗಿ ಈಗ ಕೂಗೋ ಕೋಳಿಗೆ ಖಾರ ಮಸಾಲೆ ಹಾಕೋದಕ್ಕೆ, ಹಾಡಲ್ಲೇ ಮಸಾಲೆ ಮಾಡೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶ್ರೀಕೃಷ್ಣನನ್ನ ಸಿಕ್ಕಾಪಟ್ಟೆ ಪ್ರೀತಿ ಮಾಡುವಂತ ಈ ಕಲಿಯುಗದ ರಾಧೆ, ಉಡುಪಿಯ ವಿಶ್ವತಾ ಭಟ್. ವಿಶ್ವತಾ, ಇದು ನೀವೇನಾ? ಕಳೆದ ವಾರ ಬೇರೆ ತರ ಇದ್ರಲ್ಲ ವಿಶ್ವತಾ. ಗುರುಗಳೇ, ಗುಂಡು ತುಂಡು ಹಂಗಂದ್ರೆ ಏನ್ ಗುರುಗಳೇ? ತುಂಡು ಅಂದ್ರೆ ತುಂಡು ಪಲ್ವಿ, ಗುಂಡು ಅಂದ್ರೆ ಗುಂಡು ಪಲ್ವಿ. ಆ್ಯಕ್ಚುಲಿ ವಾಟ್ ಅ ಬ್ಯೂಟಿಫುಲ್ ಕಾಂಪೋಸಿಷನ್. ಅದು ಈ ಲಿರಿಕ್ಸ್ ಅನ್ನೋದು ಬಿಟ್ಬಿಟ್ರೆ ಇಟ್ಸ್ ವೆರಿ ಮ್ಯೂಸಿಕಲ್ ಟೋಟಲಿ. ಅಂದರೆ ಇದರಲ್ಲೂ ಕೂಡ ಸಾಕ್ಸ್ ರಾಜ ಸರ್ ಅವರ ಅರೇಂಜ್ಮೆಂಟ್ಸ್ ಕೂಡ ಇಷ್ಟ. ಅದೇ ನಾನು ಅರ್ಜುನ್ ವಿ ವರ್ ಡಿಸ್ಕಸಿಂಗ್. ವೆರಿ ವೆರಿ ನೈಸ್ ಕಾಂಪೋಸಿಷನ್ ಇದು ಆ್ಯಕ್ಚುಲಿ. ಈ ಹಾಡನ್ನು ಮೂಲತಃ ಹಾಡಿರುವಂತಹ ಮಂಜುಳಾ ಗುರುರಾಜ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಎಕ್ಸ್ಟ್ರಾರ್ಡನರಿ.